ಆತ್ಮೀಯ ಸ್ನೇಹಿತರೆ ಮತ್ತು ಪರಿಸರ ಪ್ರೇಮಿಗಳೇ, ನಾವಿಂದು ನುಗ್ಗೆ ಸಸಿಯನ್ನು ಹಚ್ಚುವ ಸುಲಭ ವಿಧಾನವನ್ನು ತಿಳಿಸಿಕೊಡ್ತೇನೆ. ಮತ್ತು ಜೂನ್ 5 ವಿಶ್ವ ಪರಿಸರ ದಿನಾಚರಣೆಯನ್ನು ನಾನು ಜೂನ್ 6, 2025 ಈ ದಿನವನ್ನು ಆಚರಿಸುತ್ತಿದ್ದೇನೆ. ಏಕೆಂದರೆ ನಿನ್ನೆ ನನ್ನ ಫ್ರೆಂಡ್ನ ಮದುವೆ ಇರುವುದರಿಂದ ನಾನು ಹೋಗಿದ್ದೆ. ಆಚರಣೆ ಮಾಡಲು ನನ್ನ ಕೈಯಲ್ಲಿ ಸಾಧ್ಯವಾಗಲಿಲ್ಲ. ಆದ್ದರಿಂದ ಪರಿಸರವನ್ನು ಬೆಳೆಸಿ ಪರಿಸರವನ್ನು ಉಳಿಸುವ ಸಲುವಾಗಿ ಜೂನ್ 5, 2025 ಪರಿಸರ ದಿನಾಚರಣೆಯನ್ನು ನಾನು ಇಂದು ಆಚರಿಸುತ್ತಿದ್ದೇನೆ. ಬನ್ನಿ, ಪರಿಸರವನ್ನು ಬೆಳೆಸೋಣ, ಪರಿಸರವನ್ನು ಉಳಿಸೋಣ. ಅದರ ಜೊತೆಗೆ ನುಗ್ಗೆಕಾಯಿ ಜೊತೆಗೆ ಮತ್ತು ಕಸಿಯಾದ ಹೂವಿನ ಗಿಡವನ್ನು ಹಚ್ಚೋಣ. ಬನ್ನಿ, ಯಾವ ರೀತಿ ಗಿಡ ಹಚ್ಚುವ ಸುಲಭ ವಿಧಾನ ಎಂದು ತಿಳಿಸಿಕೊಡ್ತೇನೆ. ಬನ್ನಿ, ಮೊದಲು ಸಣ್ಣ ಪ್ರಮಾಣದ ಗುಂಡಿಯನ್ನು ತೆಗೆದುಕೊಳ್ಳಬೇಕು, ಅಂದರೆ ಪಾತಿಯನ್ನು ಮಾಡಬೇಕು. ಪಾತಿಯನ್ನು ಮಾಡಿದ ನಂತರ ಇದು ಸ್ವಂತ ನನ್ನ ಕೈಯಾರೆ ತಯಾರಿಸಿದ ಸಸಿ. ನಿಮ್ಮ ಮನೆಯಲ್ಲೇ ಸಿಗ್ತಕ್ಕಂಥ ವೇಸ್ಟ್ ಅಳಿಚಲ ಅಥವಾ ನಿರುಪಯುಕ್ತ ಅಳಿಚಲಗಳಲ್ಲಿ ನೀವೇ ಸ್ವಂತ ನಿಮ್ಮ ಮನೆಯ ಮುಂದಿರ್ತಕ್ಕಂಥ ಮಣ್ಣನ್ನು ತುಂಬಿ ಬೀಜನ್ನು ಹಾಕಿದರೆ ತಾನೇ ಮೊಳಕೆ ಹೊಡುತ್ತದೆ. ನೆಲಕ್ಕೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಎಂದಾದರೂ ಒಂದು ದಿನ ಫಸಲು ಕೊಡುವುದು ಎಂಬುವ ತತ್ವದನ್ವಯ ಈ ರೀತಿ ಸಸಿಯನ್ನು ನೀವು ತಯಾರಿಸಬಹುದು. ಬನ್ನಿ, ತೆಗೆದ ನಂತರ ಅಳಿಚಲುಗಳನ್ನು ತೆಗೆದೇ ಹಚ್ಚಬೇಕು. ಏಕೆಂದರೆ ಬೇರು ನೆಲಕ್ಕೆ ಹೋಗುತ್ತದೆ. ಬಹಳಷ್ಟು ಮಂದಿ ಅಳಿಚಲವನ್ನು ತೆಗೆದೇ ಅಳಿಚಲು ಸಮೇತ ಹಚ್ಚುತ್ತಾರೆ. ಆ ರೀತಿ ಮಾಡಬಾರದು. ನಂತರ ಸುತ್ತಲಿರತಕ್ಕಂಥ ಮಣ್ಣನ್ನು ಅದಕ್ಕೆ ನಿಧಾನಕ್ಕೆ ಹದಗೊಳಿಸಬೇಕು. ಹೀಗೆ ಮಾಡುವುದರಿಂದ ಮಣ್ಣು ಸಡಿಲಗೂ ಆಗಿ ಗಿಡ ಬೇಗನೆ ಹತ್ತಿಕೊಳ್ಳುತ್ತದೆ. ಮತ್ತು ನೀವು ತೆಗೆದ ಮಣ್ಣನ್ನು ನಿಧಾನಕ್ಕೆ ಅದಕ್ಕೆ ಹಾಕಬೇಕು. ಮುಗಿಯಿತು ಫ್ರೆಂಡ್ಸ್. ಈಗ ಇದಕ್ಕೆ ಒಂದು ಕೊಡ ನೀರನ್ನು ಹಾಕಿದರೆ ಮುಗಿಯಿತು. ಹಾಗೂ ಅದರ ಪಕ್ಕಕ್ಕೆ ಮತ್ತೊಂದು ಸಣ್ಣ ತೆಗ್ಗನ್ನು ಮಾಡಿ ಹೂವಿನ ಕಾಂಡವನ್ನು ಹಚ್ಚುತ್ತಿದ್ದೇನೆ. ಈ ರೀತಿ ಹಚ್ಚುವುದರಿಂದ ಹೂವು ಮತ್ತು ಹಣ್ಣು ಎರಡೂ ಬಿಡಲು ಸಹಾಯಕವಾಗುತ್ತದೆ. ಒಂದು ಗಿಡಕ್ಕೆ ಒಂದೇ ಸಸಿಯನ್ನು ಹಚ್ಚುವ ಬದಲು 2 ರಿಂದ 3 ನಮೂನಿ ಗಿಡಗಳನ್ನು ಹಚ್ಚಿ ಅದು ಮುಂದೆ ತನ್ನ ಸೀಸನ್ಗೆ ಋತುಮಾನಕ್ಕೆ ತಕ್ಕಂತೆ ಹಣ್ಣು ಮತ್ತು ಹೂವನ್ನು ನೀಡುತ್ತದೆ. ಆದಷ್ಟು ಜೂನ್ ಮತ್ತು ಜುಲೈ ತಿಂಗಳಲ್ಲೇ ಸಸಿಗಳನ್ನು ನಾಟಿ ಮಾಡೋದು ಉತ್ತಮ. ಬನ್ನಿ, ವಿರೂಪಾಕ್ಷಪ್ಪ ಪಲ್ಲೆ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬರ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಮುಟ್ಟಿ ಇತರರಿಗೆ ಪರಿಸರ ಬೆಳೆಸಲು ಅನುಕೂಲ ಮಾಡಿ ಮತ್ತು ಪರಿಸರವನ್ನು ಉಳಿಸಿ.